11 ಹಾಗೂ 12ನೆಯ ಕವನ. ಅಳುವ ಶಿಶುವನ್ನು ತೆಗೆದು ತೆಕ್ಕೆಯ ಪುಳಕ ಜಲದಲ್ಲಿ ನಾದಿ ಹರುಷದ ಬಳಿಯ ಲಜ್ಜೆಯ ಭಯದ ಹೊರಟ ಅಗಲುಕಿ ಅಳುವಾಗ ಕುಳಿದ ಸಿರಿ ತಪ್ಪುವುದಲ ಸಾಕಿಳುಹ ಬೇಕೆಂದೆನುತ ಗಂಗಾ ಜಲದೊಳಗೆ ಹಾಕಿದಳು ಜನದ ಅಪವಾದ ಭೀತಿಯಲ್ಲಿ. ಅಂದರೆ ಅಳುವ ಮಗವನ್ನೆತ್ತಿ ತಬ್ಬಿಕೊಂಡು ರೋಮಾಂಚನಗೊಂಡು ಆನಂದಾಶ್ರಯಗಳಿಂದ ತೋಯಿಸಿ ಸಂತೋಷಗೊಂಡು ನಾಚಿದರೂ ಕ್ಷಣದಲ್ಲಿ ಭಯದಿಂದ ಅಳುಕಿ ನಮ್ಮ ವಂಶದ ಹಿರಿಮೆಯು ತಪ್ಪಿ ಹೋಯಿತೆಂದು ಆ ಮಗುವನ್ನು ತೊರೆಯಬೇಕೆಂದು ಯೋಚಿಸಿ ಜನ ಅಪವಾದದ ಹೆದರಿಕೆಯಿಂದ ಮಗುವನ್ನು ಗಂಗಾ ನದಿಯಲ್ಲಿ ಹಾಕಿದಳು. 12ನೆಯ ಕವನ. ತಾಯೇ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಣ್ ಕೊಲ್ಲೆನ್ನುತ್ತಾ ಕಾಯಿ ಅಥವಾ ಕೊಲ್ಲು ಎನ್ನುತ್ತಾ ಕಮಲ ದಳಾಯ ತಾಕ್ಷಿ ಕುಮಾರಕನ ಕೈ ಕಿಕ್ಕಿದಳು. ಕಮಲದ ದಳಾಯ ತಾಕ್ಷಿಯನ್ನು ಕುಮಾರಕನ ಕೈ ಇಕ್ಕಿದಳು. ಮಡುವಿನಲ್ಲಿ ರಾಯ ಕೇಳೈ ಸಕಲ ಲೋಕದ ತಾಯಳ ಜಾಹ್ನವಿ ತರಂಗದಿ ನೋಯಲಿಯದೆ ಮುಳುಗಲಿಯದೆ ಚಾಚಿದಳು ತಡೆಗೆ. ಅಂದರೆ ಕುಂತಿಯು ಗಂಗಾದೇವಿಗೆ, ಅಮ್ಮ ನಿನಗೆ ತಿಳಿದ ಹಾಗೆ ಮಾಡು, ಈ ಮಗುವನ್ನು ಕಾಪಾಡು ಇಲ್ಲವೇ ಕೊಲ್ಲು ಎಂದು ಹೇಳಿ ಗಂಗಾ ನದಿಯ ಮಡುವಿನಲ್ಲಿ ಆ ಮಗುವನ್ನು ಹಾಕಿದಳು. ರಾಜನೇ ಕೇಳು, ಸಕಲ ಲೋಕಕ್ಕೆ ತಾಯಿಯಾದ ಜಾಹ್ನವಿಯು ಆ ಮಗುವು ಮುಳುಗದಂತೆ ನೋಯದಂತೆ ನದಿಯ ತೀರಕ್ಕೆ ಕರೆತಂದು ಬಿಟ್ಟಳು. ಧನ್ಯವಾದಗಳು.